ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೇಟ್ ಬಂದು 5ನೇ ತಾರೀಕು. ಟೈಮ್ ಬೆಳಗ್ಗೆ ಬಂದು 9:30 ಆಯಿತು ಟೈಮು. ಬೆಳಗ್ಗೆಂದು ವಿಡಿಯೋ ಮಾಡಿಲ್ಲ. ಬೆಳಗ್ಗೆ ಅಂತಾದರೆ ನೆನ್ನೆ ನಿಮ್ಗೆ ತಿಳಿದಿರೋ ಹಾಗೆ ಮಣಿಪಾಲ್ ಖಾಲಿ ಮಾಡ್ಕೊಂಡು ನೈಟ್ ಬಂದಿಲ್ಲ, ಅಡುಗೆ ಮಾಡ್ತೀನಿ, ಮಲಿಕೊಂಡು ಊಟ ಮಾಡಿ ಮಲಿಕೊಂಬಿಟ್ಟೆ ಬೇಗನೆ. ಯಾಕೋ ಹುಷಾರಿಲ್ಲ. ಬೆಳಗಿಂದ 4 ಗಂಟೆಗೆ ಎದ್ದು ಸ್ವಲ್ಪ ಗಂಟ್ಲೆಲ್ಲ ಒಂಥರ ಆಗಿ ಉಸಿರು ಕಟ್ಕೊಂಡಂಗಾಗಿ 4 ಗಂಟೆಗೆ ಎಚ್ಚರ ಆಯಿತು. ಎದ್ದು ಸ್ವಲ್ಪ ಮಾತ್ರೆ ತಿಂದು 1 ಅವರ್ ಗಾಳಿಗೆ, ಫ್ರೆಶ್ ಗಾಳಿಯಲ್ಲಿ ನಮ್ಮ ಇದ್ರ ಹತ್ರ ನಿಲ್ಲಿಸಿ ಮಲಗಿದ್ದಲ್ಲ. ಅಲ್ಲಿ ಒಳ್ಳೆ ಗಾಳಿಗೆ ಒಂದು 2 ಅವರ್ ಕೂತಿದ್ದು. 5 ಗಂಟೆವರೆಗೂ 3-3:30 ಎದ್ದು 5 ಗಂಟೆವರೆಗೂ ಕೂತು 5 ಗಂಟೆ ಮೇಲೆ ಹೋಗಿ ಮಲಿಕೊಂಡಿದ್ದೀನಿ. ಎಚ್ಚರನೇ ಆಗಿಲ್ಲ. ಗಾಡಿ ಎಂಟ್ರಿ ಆಗೈತೆ 6:30. ನೆನ್ನೆ ನೈಟೇ ಹೇಳಿದ್ನಲ್ಲ, ನಾನು ಗಾಡಿ ಲೋಡ್ಗೆಲ್ಲ ಹೇಳ್ಬಿಟ್ಟಿದ್ದೆ. 6:30 ಎಂಟ್ರಿ ಆಗಿತ್ತು. 6:30 ಎಂಟ್ರಿ ಮಾಡಿ ಫೋನ್ ಮೇಲೆ ಫೋನ್ ಮಾಡವ್ರೆ. ನಾನು ಫೋನೇ ಎತ್ತಿಲ್ಲ. ನಾನು ನಿನ್ನೆ ಏನು ಮಾಡಿಬಿಟ್ಟಿದ್ದೀನಿ, ಯಾವತ್ತೂ ಇಲ್ಲಿ ನಿಲ್ಲಿಸ್ತಿದ್ದೆ ನೋಡಿ, ಇಲ್ಲಿ ನಮ್ಮ ಹಾರ್ಬರ್ ಗೇಟ್ ಮುಂದೆ ಯಾವಾಗಲೂ ನಾನು ಯಾವತ್ತೂ ಇಲ್ಲೇ ನಿಲ್ಲಿಸ್ತಿದ್ದೆ ಗಾಡಿನ. ಇಲ್ಲಿಲ್ಲ ಅಂದರೆ ನಮ್ಮ ದುರ್ಗಾ ಆಫೀಸ್ ಹತ್ರ ನಿಲ್ಲಿಸ್ತಿದ್ದೆ, ದುರ್ಗಾ ಟ್ರಾನ್ಸ್ಪೋರ್ಟ್ ಹತ್ರ ನಿಲ್ಲಿಸ್ತಿದ್ದೆ. ನಿನ್ನೆ ಅಲ್ಲಿ ಒಂದು ಡಬಲ್ ರೋಡ್ ಬರುತ್ತೆ, ಒಳ್ಳೆ ಗಾಳಿ ಬರುತ್ತೆ. ಅಲ್ಲಿ ಧೂಳುಗಳು ಭಾಳ ಕಡಿಮೆ, ಲೈಟ್ ಬೆಳಕು ಎಲ್ಲ ಚೆನ್ನಾಗೈತೆ. CC ರೋಡು ಅಂದರೆ ತಾರ್ಪಾಲು ಕೆಳಗಡೆ ಹಾಕಿ ಮಡಚಬೇಕಾಯ್ತು ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿ ಅಲ್ಲೇ ತಾರ್ಪಾಲೆಲ್ಲ ಕೆಳಗೆ ಹಾಕೆಲ್ಲ ಮಡಚಿ ತೆಗೆದಿಟ್ಟೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಮಲಿಕೊಂಬಿಟ್ಟಿದ್ದೀನಿ. ಇವ್ರ ಪಾಪ ಹುಡ್ಕಾಡಿ ಗಾಡಿ ಸಿಗದೇನೆ ಫೋನ್ ಮಾಡಿ 7:45 ಎಚ್ಚರ ಆಯ್ತು ನನಗೆ. ಎದ್ದು ಆಮೇಲೆ ತಗೊಬಂದು ಗಾಡಿ ಕೊಟ್ಟೆ. ಹೋದಂಗೆನೆ 7:45 ಹೋಯ್ತು ಗಾಡಿ. 8:30 ಗಾಡಿ ಲೋಡಾಗಿ ಬಂದ್ಬಿಡ್ತು. ಇವತ್ತು ಅಷ್ಟು ಬೇಗ ಲೋಡಾಗಿ ಬಂದ್ಬಿಡ್ತು. ಇವಾಗ ಗಾಡೀಲಿ ಒಳ್ಳೆ ನಾಷ್ಟ ಆಯಿತು. ರಾತ್ರಿ ಅನ್ನ ಮಾಡಿದ್ನಲ್ಲ, ತಿಂದಿದ್ದಾಯಿತು. ಸದ್ಯಕ್ಕೆ ಇನ್ನು ಬಿಲ್ ಬರೋದು 11 ಗಂಟೆ. ಲೋಡು ಎಲ್ಗಾಗೈತಪ್ಪ ಅಂದರೆ ಮಾಮೂಲಿ ಕೊಪ್ಪಳ ಲೋಡ್ ಆಗೈತೆ, ಕೊಪ್ಪಳಗೆ ಲೋಡ್ ಆಗೈತೆ. నేను ಹೊರಡಬೇಕು. ಬಿಲ್ ಬರೋದು 11-11:30 ಮಾಡ್ತಾರೆ. ಗಾಡಿ ಬೇಗ ಬಂದರೆ ಬಿಲ್ ಬರೋದು ಲೇಟ್. ಅಂದರೆ ಆಫೀಸ್ನವ್ರು ಬರೋದು 11 ಗಂಟೆ. ಅವ್ರು ಬಂದಮೇಲೆ ಬಿಲ್ ಕೊಡೋದು, ಇಸ್ಕೊಂಡು ಹೊರಡಕ್ಕೆ ಮುಂಚೆ ಈಗ ಒಂದು ಸುಮಾರು ಜನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಹಾಕಿದ್ರಿ. ಸುಮಾರು ಜನ, ಒಂದು ಹೆಚ್ಚು ಕಮ್ಮಿ ಒಂದು 10 ಜನ ಪ್ರಶ್ನೆ ಹಾಕಿದ್ವಿ. ಏನಪ್ಪ ಅಂದರೆ, ಅಣ್ಣ ನೀವು ಯಾಕೆ ಆರ್ಬಾರ್ ಗೇಟಲ್ಲಿ ಆರ್ಬಾರ್ ಒಳಗೆ ನೀವು ಯಾಕೆ ಹೋಗಲ್ಲ, ಲೋಡಿಗೆ ನೀವು ಯಾಕೆ ಹೋಗಲ್ಲ, ಈ ಪ್ರಶ್ನೆಗೆ ನಂಗೆ ಉತ್ತರ ಬೇಕೇ ಬೇಕು ಅಂತ ಒಬ್ರು ಹಾಕಿದ್ರು. ನೀವು ಯಾಕೆ ಹೋಗಲ್ಲ ಅದನ್ನು ಹೇಳಿ ಅಂತ ಹೇಳಿದರು. ಸುಮಾರು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಲ ಹೇಳಿದ್ದೆ. ಮತ್ತೆ ಸುಮಾರು ಜನ 10 ಜನ ಹತ್ರ ಪ್ರಶ್ನೆ ಹಾಕಿರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ. ಏನಿಲ್ಲ ಬ್ರದರ್, ಒಂದು ಟೈಮ್ ಅಂದರೆ ಒಂದು 13-14 ವರ್ಷದ ಹಿಂದೆ ಈ ಆರ್ಬಾರಲ್ಲಿ ಒಂದು ರೂಲ್ಸ್ ತಂದರು, ಹೊಸ ರೂಲ್ಸ್ ಏನಪ್ಪ ಅಂದರೆ, ಪ್ರತಿಯೊಬ್ಬ ಡ್ರೈವರ್ದು ಒರಿಜಿನಲ್ ಲೈಸೆನ್ಸು, ಆಧಾರ್ ಕಾರ್ಡು, ಪ್ಲಸ್ ಇಲ್ಲಿ ಲೋಕಲ್ ಪೊಲೀಸ್ ವೆರಿಫಿಕೇಷನ್ ಲೆಟರ್ ಅಂತ ಬರುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ವೆರಿಫಿಕೇಷನ್ ಲೆಟರ್. ಅಂದರೆ ನಮ್ಮ ಮೇಲೆ ಯಾವುದೇ ಥರದ ಇಲ್ಲಿಗಲ್ ಆ್ಯಕ್ಟಿವೇಷನ್ ಆಗಲಿ, ಕೇಸ್ಗಳು ಪಾಸ್ಗಳು ಯಾವುವು ಇರಬಾರ್ದು. ಅಂದರೆ ಅದೆಲ್ಲ ಓಕೆ ಇದ್ರೆ ಮಾತ್ರ ಪೊಲೀಸ್ನವರು ಒಂದು ವೆರಿಫಿಕೇಷನ್ ಲೆಟ್ರ್, ಗುಡ್ ಪರ್ಸನ್ ಅಂತೇಳಿ ಒಂದು ಲೆಟ್ರ್ ಕೊಡ್ತಾರೆ, ಪೊಲೀಸ್ ವೆರಿಫಿಕೇಷನ್ ಲೆಟರ್ ಅಂತ. ಅವೆಲ್ಲ ತರಬೇಕಾಯ್ತು. ಅವೆಲ್ಲ ಇದ್ರೇ ಆರ್ಬಾರ್ ಒಳಗೆ ಬಿಡ್ತಿದ್ರು. ಆವಾಗ ನಾವು ಎಲ್ಲಿಂದನೋ ಬರ್ತೀವಿ, ಅವೆಲ್ಲ ಯಾರು ತಗೊಳ್ಳೋದು ಅಂದ್ಬಿಟ್ಟು ಆವಾಗ ಟ್ರಾನ್ಸ್ಪೋರ್ಟ್ನವ್ರು ಏನು ಮಾಡೋರು, ವ್ಯವಸ್ಥೆ ಇಲ್ಲೇ ಲೋಕಲ್ಲಿರೋ ಡ್ರೈವರ್ಗಳಿಗೆ ವ್ಯವಸ್ಥೆ ಮಾಡಿ ಗಾಡಿಗಳು ಕಳಿಸ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ಅದು 1 ಡಬಲ್ ಆಗೋಯ್ತು. ಬರ್ತಾ ಅದೇ ಕಂಟಿನ್ಯೂ ಆಗಿಬಿಡ್ತು. ಇವತ್ತಿಗೂ ಅದೇ. ಅಂದರೆ ಇವಾಗ ಆ ರೂಲ್ಸ್ ಇಲ್ಲ. ಇವಾಗ ಲೈಸೆನ್ಸ್ ಒಂದಿದ್ರೆ ಸಾಕು, ಬೇರೆ ಯಾವುದೋ ರೂಲ್ಸ್ಗಳು ಯಾವೂ ಇಲ್ಲ. ಲೈಸೆನ್ಸ್ ಒಂದಿದ್ರೆ ಸಾಕು, ಬೇರೆ ರೂಲ್ಸ್ಗಳು ಯಾವೂ ಇಲ್ಲ. ಆದರೂ ಏನಾಗ್ಬಿಡುತ್ತೆ ಏನಂದರೆ, ಅವಾಗಿಂದ ಡ್ರೈವರ್ಗಳು ಅಂದರೆ ಓನರ್ಗಳೇ ಕೊಡ್ತಾರೆ ದುಡ್ಡುಗಳು. ಅದೇನೇ ಇದ್ರೂ ಆ ಡ್ರೈವರ್ದು ಓನರೇ ಕೊಡೋದು, ಡ್ರೈವರ್ಗಳು ಯಾರು ಕೊಡೋಲ್ಲ. ಓನರೇ ಕೊಡೋದು, ಅಮೌಂಟಲ್ಲ ಓನರೇ ಪೇ ಮಾಡೋದು. ಹಾಗಾಗಿ ಅವಾಗಲಿಂದ ಡ್ರೈವರ್ಗಳು ಕೊಟ್ಟು ಬರ್ತಾ ಇಲ್ಲಿ ಡ್ರೈವರ್ಗಳು ಜಾಸ್ತಿ ಜನ ಆಗ್ಬಿಟ್ಟಾರೆ. ಇವಾಗ ತುಂಬ ಜನ ಅದೇ ಕೆಲಸ ಅಂತ ಬಂದು ಸೇರ್ಕೊಂಬಿಟ್ಟಾರೆ. ಈಗ ಉತ್ತರ ಕರ್ನಾಟಕದವರು ಅವರು ಇವರು ಎಲ್ಲ ಬಂದು ಸೇರ್ಕೊಂಡಾರೆ. ಬಿಜಾಪುರದವರು ಅವರು ಇವರು ಸುಮಾರು ಊರಿನವ್ರು ಇಲ್ಲೇ ಇದ್ದಾರೆ, ಇಲ್ಲಿ ಲೋಕಲ್ನವ್ರು ಇದ್ದಾರೆ, ಅವರು ಬಂದು ಓಡಿಸ್ತವ್ರೆ ಅನ್ನೋ ಉದ್ದೇಶ. ಆಮೇಲೆ ಅದನ್ನೇ ಕೊಟ್ಟು ಅಭ್ಯಾಸ ಆಗಿರೋದ್ರಿಂದ ಅವರೇ ಹೋಗ್ತಾರೆ, ಅವರೇ ಬರ್ತಾರೆ, ನಾವು ಹೋಗಲ್ಲ. ಆಮೇಲೆ ಇವಾಗ ನಾವು ಹೋಗ್ಬೋದು. ಸುಮಾರು ಜನ ಕೆಲವು ಡ್ರೈವರ್ಗಳು ದುಡ್ಡು ಉಳಿಸೋಕೆ ಅವರೇ ಹೋಗ್ಬರ್ತಾರೆ, ನಾವು ಹೋಗಲ್ಲ. ಯಾಕಂದರೆ ಇವರು ನಮ್ಮನ್ನೇ ನಂಬ್ಕೊಂಡು ಸ್ವಲ್ಪ ಜನ ಡ್ರೈವರ್ಗಳು ಇರ್ತಾರಲ್ಲ, ಸುಮ್ಮನೆ ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು. ಈಗ ಓನರ್ ಏನು ಹೇಳ್ತಾರೆ, ನೀವೇ ಆದರೆ ಓರಪ್ಪ, ನೀವೇ ತಗೊಳ್ಳಿ ದುಡ್ಡು, ಹೆಂಗಿದ್ರು ನಾನು ಕೊಡಲೇಬೇಕು, ನೀವು ಹೋದ್ರೂ ಕೊಡಲೇಬೇಕು, ಅವ್ರು ಹೋದ್ರೂ ಕೊಡಲೇಬೇಕು, ನೀವೇ ತಗೊಳ್ಳಿ ಅಂತಾರೆ. ಅದು ಬದಲು ಅವರೇ ತಗೊಳ್ಳಿ ಬಿಡಿ, ಡ್ರೈವರ್ಗಳೇ ಹೋಗಲಿ, ಅವರೇ ತಗೊಳ್ಳಿ. ನಮ್ಮ ಒಳಗಡೆ ಅಷ್ಟೊಂದು ಗೊತ್ತಿರಲ್ಲ, ಏನಿರಲ್ಲ. ಅಲ್ಲಿ ಹೋಗಿ ಎಲ್ಲ ಹುಡುಕೊಂಡು ಒಂದು 2-3 ಸಲ ಹೋಗ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಹುಡುಕೊಂಡು ಓಡಾಡಬೇಕು. 2-3 ಸಲವರೆಗೆ ಗೊತ್ತಾಗ್ಬಿಡ್ತದೆ. ಯಾಕೆ ಬೇಕು, ರೆಗ್ಯುಲರ್ ಡ್ರೈವರ್ಗಳು ಇರ್ಬೇಕಾದ್ರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕನ್ನೋ ಒಂದು ಉದ್ದೇಶಕ್ಕೆ ನಾವು ಒಳಗೆ ಹೋಗಲ್ಲ. ಅರ್ಥ ಆಯ್ತಾ ಬ್ರದರ್?
ಬನ್ನಿ ಈಗ ಬಿಲ್ ಬರೋವರೆಗೂ 1 ಅವರ್ ರೆಸ್ಟ್ ತಗೊಳ್ಳೋಣ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು, 5ನೇ ತಾರೀಕು ಇವತ್ತು ಅಪ್ಲೋಡ್ ಮಾಡಬೇಕು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅಂದರೆ ರನ್ನಿಂಗಲ್ಲಿ ಯಾವುದೋ ಸಮಸ್ಯೆ ಇರಲ್ಲ. ಈ ವಿಡಿಯೋ ನಾಳೆ 6ನೇ ತಾರೀಕು ತಪ್ಪಿದ್ರೆ 7ನೇ ತಾರೀಕು ಬರ್ಬೋದು. ಒಂದಿನ ಹಿಂದೆ ಮುಂದೆ ಫುಲ್ಲು ಇಳಿದ್ರೆ ನಾಳೆ ಆದರೆ ಟೈಮ್ ಸಿಕ್ಕರೆ ನಾಳೆನೇ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ 6ನೇ ತಾರೀಕೇ. ನೋಡೋಣ, ಸದ್ಯಕ್ಕೆ ಬಿಲ್ ಬರಲಿ, ಆಮೇಲೆ ಮುಂದೆ ಏನೇನಂತ ಹೇಳ್ತಾ ಹೋಗ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅದು ಎಲ್ಲಿದ್ದೀನಪ್ಪ ಅಂದರೆ ಕೊಪ್ಪಳ ಟೋಲು. ಟೈಮ್ ಬಂದ್ಬಿಟ್ಟು 5 ಗಂಟೆ. ಕೊಪ್ಪಳ ಟೋಲಲ್ಲಿ ಇಸ್ಕೊಂಡು ಟೀ ಕುಡ್ದಿಲ್ಲ ಇವಾಗ. ಅಲ್ಲಿಂದ ಯಾಕೋ ಈ ಟ್ರಿಪ್ಪೇ ಭಾಳ ಬೇಜಾರಾಗೋಗ್ಬಿಡ್ತು. ಗಾಡಿ ಓಡ್ಸೋಕ್ಕೆ ಮನಸ್ಸಿಲ್ಲ. ಕಲ್ಗಟ್ಟಿಗೆ ಬಂದು ಅಲ್ಲೊಂದು 3 ಅವರ್ ಮಲಿಕೊಂಡು ಅಲ್ಲಿಂದ ಎದ್ಬಿಟ್ಟು ಬರ್ತಾಯಿದ್ದೀನಿ. ಈ ಕೊಪ್ಪಳ ಟೋಲಲ್ಲಿದ್ದೀನಿ. ಟೀಗಿ ಕುಡ್ದಿದ್ದಾಯ್ತು, ಈಗ ಹೋಗ್ಬೇಕು. ಇಲ್ಲೊಂದು ಗಾಡಿ ಅಡ್ಡ ನಿಂತೈತೆ. ಈ ಗಾಡಿ ನೋಡ್ತಿರ್ಬೋದು, ನೇಮ್ ಬೋರ್ಡ್ ನೋಡಿ, ಅಪ್ಪಾಜಿ. ಇದು ಬಂದ್ಬಿಟ್ಟು VRL ಗಾಡಿ ಸೇಲ್ ಆಗಿರೋದು. VRL ಗಾಡಿ ಸೇಲ್ ಮಾಡ್ತಾಯಿದ್ದಾರೆ, ಹಳೆ ಗಾಡಿಗಳೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಅವು ತಗೊಂಡಿರೋದು ಗಾಡಿ ಇದು. ಸುಮಾರು ಗಾಡಿಗಳು ಹಾಸ್ಪಿಟಲ್ ಲೈನಲ್ಲಿ ಸುಮಾರು ಗಾಡಿಗಳು ತಗೊಂಡಾರೆ. VRL ಸೇಲ್ ಆಗಿರೋ ಎಲ್ಲ BS6 ಮಾಡ್ತಿದ್ದಾರೆ ಅವರೆಲ್ಲ, ಹಳೆದೆಲ್ಲ ಸೇಲ್ ಮಾಡಿ. ಅದಕ್ಕೆ ನೇಮ್ ಬೋರ್ಡ್ ಅಪ್ಪಾಜಿ ಅಂತ ಹಾಕಿದ್ದಾರೆ. ಆ ಗಾಡಿ ತೆಗಿಯೋವರೆಗೂ ಈ ಗಾಡಿ ತೆಗಿಯೋವರೆಗೂ ನಮ್ಮ ಗಾಡಿ ತೆಗಿಯೋಕ್ಕಾಗಲ್ಲ. ಈ ಗಾಡಿ ಬೇರೆ ಅಡ್ಡ ಐತೆ. ಬೇಜಾರಾಗ್ಬಿಡುತ್ತೆ. ನಿದ್ದೆ ಸಿಕ್ಕಾಬಡಿ ನಿದ್ದೆ ಎಳಿತೈತಿ, ಏನಕ್ಕಂತ ಗೊತ್ತಿಲ್ಲ. ಈ ಟ್ರಿಪ್ಪು 3 ಅವರ್ ಏನೋ 12 ಗಂಟೆಗೆ ಕಲ್ಗಟ್ಟಿಗೆ ಬಂದು ಮಲಿಕೊಂಡವನು. 3 ಕಾಲಿಗೆ ಎದ್ದುಬಿಟ್ಟೆ. ಇಲ್ಲಿ ಬಂದರೆ ಲೈಟಾಗಿ ನಿದ್ದೆ ಎಳಿತೈತಿ. ಇನ್ನೇನು ಬಂದ್ಬಿಟ್ಟಿದ್ದೀವಿ, ಇನ್ನೂ ಒಂದು 40 ಕಿಲೋಮೀಟ್ರ್ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು. ಹೋಗೋಣ. ಹಾಲೆ 5 ಗಂಟೆ ಆಯಿತು, 5:10 ಆಯಿತು. ಆರಾಮಾಗಿ ಹೋಗ್ಬೋದು. 6 ಗಂಟೆ ಅಷ್ಟೊತ್ತಿಗೆ 6:30 ಆಗುತ್ತೆ. ಹೋಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ನೋಡಿ, ನಮ್ಮ ಅಂಬಾರಿ ಗಾಡಿ ಖಾಲಿ ಆಯಿತು, ಕ್ಲೀನ್ ಮಾಡ್ತಾ ಇದ್ದಾರೆ. ಸುಮಾರು ಗಾಡಿಗಳಿದೆ ನೋಡಿ, ಇಲ್ಲೆಲ್ಲ ಎಷ್ಟು ಗಾಡಿ ಇದ್ದಾವೆ. ನಂದು 13ನೇ ಗಾಡಿ. ಇಲ್ಲಿರ್ಬೇಕು ಸೀರಿಯಲ್ ಇಲ್ಲಿದೆ ನೋಡಿ. ನನ್ನ ಮೊಬೈಲ್ ನಂಬರು ಯಾರ್ಯಾರಿಗೆ ಬೇಕು, ನನ್ನ ಮೊಬೈಲ್ ನಂಬರ್ ತಗೊಳ್ರಿ. ಇದೇ ನೋಡಿ ನನ್ನ ಮೊಬೈಲ್ ನಂಬರ್. ಯಾರ್ಯಾರು ಫೋನ್ ಮಾಡ್ತೀರಾ ಮಾಡಿರಿ. ಆಮೇಲೆ ಟನ್ನೇಜು ಎಷ್ಟು ಬಂದೈತೆ? 37 ಟನ್ ಟೋಟಲ್ ಗಾಡಿ ಸೇರಿ ಅಷ್ಟೇ ಕೊಡೋದು. ಯಾಕಂದರೆ 5% ಸೂಟೆಲ್ಲ ಲೆಕ್ಕ ಮಾಡಿದ್ರೆ ಅಷ್ಟೇ ಬರುತ್ತೆ. 25 ಟನ್ನು 430 kg ಗಾಡಿ ಲೋಡ್ ಆಗಿರೋದು. ನಮ್ಮ ಅಂಬಾರಿಗೆ ಕಸ ಗುಡಿಸಿ ಕ್ಲೀನ್ ಮಾಡಿದ್ರೆ ಹೋಯ್ತಾ ಇರೋದು. ಟೈಮು ಎಷ್ಟಪ್ಪ? 12:45 ಟೈಮು. ಬಂದು ಮಲಿಕೊಂಡವನು 6:30 ಬಂದು 7 ಗಂಟೆಗೆ 6:30 7 ಗಂಟೆ ಬಂದು ಮಲಿಕೊಂಡವನು 11 ಗಂಟೆಗೆ ಎದ್ದಿದ್ದೀನಿ. ಇನ್ನೂ ನಾಷ್ಟ ಇಲ್ಲ, ಊಟ ಇಲ್ಲ. ಅವ್ರು ಗಾಡಿ ಬಿಡು ಅಂದಾಗಲೇ ಎದ್ದಿರೋದು, ಅಲ್ಲಿವರೆಗೂ ಎದ್ದೇ ಇಲ್ಲ. ಕ್ಯಾಂಟೀನಲ್ಲಿ ಹೋಗ್ತೀನಿ, ಎಲ್ಲ ಖಾಲಿ. ಇವಾಗ ಆಚೆ ಹೋಗಿ ತೂಕ ಮಾಡಿಸ್ಕೊಂಡು ಆಚೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಸರ್ವಿಸ್ ಮಾಡಿಸ್ಬೇಕು. ಖಾಲಿ ಅಂತೂ ಹಾಕ್ಬಿಡ್ತು. ಹಂಗೆ ಹಿಂಗೆ ಮಾಡಿ ಡೋರ್ ಮತ್ತೆ ಇನ್ನೊಂದು ಸ್ವಲ್ಪ ಮುರಿದಾಕಿರೋದು ನೋಡಿ. ಖಾಲಿ ನೋಡಿ, ಇದೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಮುರಿದಾಕಿರು. ಇನ್ನೊಂದು ವಾರ 15 ದಿನ ಹೊಸ ಡೋರ್ ಬಂದ್ಬಿಡ್ತೈತೆ. ಒಂದು ಟ್ರಿಪ್ 2 ಟ್ರಿಪ್ ಓಡಿಸು ಅಂತ ಹೇಳೋರು, ಹೊಸ ಡೋರ್ ಬಂದ್ಬಿಡ್ತೈತೆ. ಅಷ್ಟೊತ್ತಿಗೆ ನಾವೇ ಇರೋಲ್ಲ. ಹೊಸ ಡೋರು ಹೊಸ ಡ್ರೈವರ್. ಅವಾಗ ಹೊಸ ಡೋರು ಹೊಸ ಡ್ರೈವರ್, ನಾವಂತಿರಲ್ಲ. ತಕ್ಕ ಮಟ್ಟಿಗೆ ನಮ್ಮದು ಕೆಲಸ ಮುಗೀತೈತೆ, ನಮ್ಮ ಡ್ಯೂಟಿ. ಆಮೇಲೆ ಸುಮಾರು ಜನ ಲಾಸ್ಟ್ ವೀಡಿಯೋದಲ್ಲಿ ಪ್ರಶ್ನೆ ಹಾಕಿದ್ರಿ, ನವಂಬರ್ ಗಾಡಿ ಬಿಡ್ತಾಯಿದ್ದೀನಿ ಅಂತ ಹೇಳಿದಾಗ, ಅಣ್ಣ ಕೆಲಸ ಏನಕ್ಕೆ ಬಿಡ್ತಾಯಿದ್ದೀರಾ, ರೀಸನ್ ಕೊಡಿ. ಅಂಬಾರಿನ ಯಾಕೆ ಬಿಟ್ಟು ಹೋಗ್ತಾಯಿದ್ದೀರಾ, ರೀಸನ್ ಕೊಡಿ ಅಂತೇಳಿ ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ. ರೀಸನ್ ಏನಿಲ್ಲ ಬ್ರದರ್, ನಾನು ಯಾವುದೇ ಕಂಪ್ನೀಲಿ ಕೆಲಸ ಮಾಡಿದ್ರು 4 ರಿಂದ 5 ವರ್ಷ ಲಾಸ್ಟ್. ಅದ್ರ ಮೇಲೆ ಅವ್ರು ಎಷ್ಟೇ ಸಂಬಳ ಕೊಡ್ತೀನಂದ್ರು, ಏನೇ ಇದು ಮಾಡ್ತೀನಂದ್ರು, ಏನೇ ಫೆಸಿಲಿಟಿ ಕೊಟ್ರು ಕೆಲಸ ಮಾಡಲ್ಲ. ನನ್ನ ಸರ್ವೀಸೇ ಅಷ್ಟು ಜಾಸ್ತಿ ಮಾಡಲ್ಲ. ನಾನು ಮಾಡಿ ಅಭ್ಯಾಸನೂ ಇಲ್ಲ, ಮಾಡಲ್ಲ. ಏನು ಕಾರಣಪ್ಪ ಅಂದರೆ ಮಾಡಬಾರ್ದು ಅನ್ನೋ ನನ್ನ ಉದ್ದೇಶ ಅಷ್ಟೇ. ಅತಿಯಾಗಿ ಮಾಡಬಾರ್ದು. ನೋಡೋರು ಕಣ್ಣಿಗೆಲ್ಲ ಕೆಟ್ಟದಾಗ ಕಾಣ್ತೀವಿ. ಈಗ 5 ವರ್ಷ ಕೆಲಸ ಮಾಡಿದೆ ಅಂದರೆ 5-6 ವರ್ಷ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಐತೆ, ಒಳ್ಳೆ ದುಡ್ಡು ಮಾಡ್ತಾವನೆ, ಹಂಗೆ ಹಿಂಗೆ ಅಂತಾರೆ. ಇಲ್ಲಿರೋ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಇಂಥ ಮಾತುಗಳೆಲ್ಲ ಬರ್ತಿರ್ತವೆ. ಹಾಗಾಗಿ ನಾನು ಯಾವುದೇ ಓನರ್ ಹತ್ರನೂ 4 ವರ್ಷ ಮೇಲೆ ಎಲ್ಲೂ ಮಾಡಿಲ್ಲ. ಈ ಓನರ್ ಹತ್ರ ಮಾತ್ರ 5 ವರ್ಷ ಮಾಡಿದ್ದೀನಿ. 5 ವರ್ಷ ನವಂಬರ್ಗೆ ಮುಗೀತೈತೆ. ನವಂಬರ್ 1ನೇ ತಾರೀಕಿಗೆ ಅಷ್ಟೊತ್ತಿಗೆ ದೀಪಾವಳಿ ಪೂಜೆ ಮಾಡಿ ನಿಲ್ಲಿಸ್ಬಿಟ್ಟು ಬೇರೆ ಕೆಲಸ ನೋಡೋದು.
5 ವರ್ಷದ ಮೇಲೆ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಕೆಲವೊಬ್ಬರು ಸುಮಾರು 20 ವರ್ಷ 30 ವರ್ಷ ಮಾಡ್ತಾರೆ, ಕೆಲವೊಬ್ಬರು 5 ವರ್ಷ ಮೇಲೆ ಮಾಡೋದಿಲ್ಲ. ನಾವು ಹಂಗೇನೆ 5 ವರ್ಷದ ಮೇಲೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೆಕ್ಸ್ಟು ಯಾವ್ದಾರ ನೋಡ್ಬೇಕು ಗಾಡಿನ, ನೋಡೋಣ, ಸಿಕ್ಕೇ ಸಿಗುತ್ತೆ. ಕೈ ಬಾಯಿ ಕರೆಕ್ಟಾಗಿದ್ದರೆ ಗಾಡಿಗಳ್ಗೇನು ಕಡಿಮೆ ಇರೋಲ್ಲ, ಯಾರು ಬೇಕಾದ್ರೂ ಕರೆದು ಕೊಡ್ತಾರೆ. ಒಂದಿನ ಮನೇಲಿ ಇರೋಕ್ಕಾಗಲ್ಲ, ಆ ಥರ ಪೊಸಿಷನು. ಕೈ ಬಾಯಿ ಸರಿಯಿಲ್ಲ ಅಂದರೆ ಬೇಡಬೇಕು ಭಿಕ್ಷೆ ಎಲ್ಲರ ಹತ್ರ. ಹಣ ಗಾಡಿ ಇದ್ರೆ ಹೇಳಿ, ಗಾಡಿ ಇದ್ರೆ ಹೇಳಿ ಅಂತ. ನಮ್ದು ಹಂಗಲ್ಲ. ಬರ್ರಿ ಖಾಲಿ ಮಾಡಿಸ್ಕೊಂಡು ಸದ್ಯಕ್ಕೆ ಹೋಗಿ ಸರ್ವಿಸ್ ಮಾಡಿಸೋಣ. ಸ್ನೇಹಿತರೆ, ಇವತ್ತು ಮಧ್ಯಾಹ್ನ ಊಟ ನೋಡಿ ನಮ್ಮದು ಚಪಾತಿ, ಸೆಂಡಿಗೆ, ಪಲ್ಯ, ಇದೊಂಥರ ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ನೋಡಿ. ನಾವೊಂದು ಬರೀ ಊಟ ಮಾಡೋಣ. ಗಿಣಿಗೆರೆ ಕ್ರಾಸ್ ಇದು, ಸದ್ಯಕ್ಕೆ ನಾವು ಊಟ ಮಾಡೋಣ. ರೈಸ್ ಮತ್ತೆ ಹಾಕ್ತಾರೆ. ಸ್ನೇಹಿತರೆ, ಒಳ್ಳೆ ಊಟ ಮಾಡ್ಕೊಬಂದು ನೋಡಿ. ಇದೆ ಊಟ, ಖಾನಾವಳಿ ಕಾಣ್ತಾರ, ಶ್ರೀ ವಿನಾಯಕ ಖಾನಾವಳಿ ತರಕಾರಿ. ಬರ್ರಿ, ಇದು ಗಿಣಿಗೆರೆ ಕ್ರಾಸ್ ಬ್ರಿಡ್ಜು. ಹೋಗೋಣ ಇಲ್ಲಿಂದ. ಫಸ್ಟ್ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಲೋಡು ಹೇಳಿದ್ದಾರೆ, ಅಂದರೆ ಇವತ್ತಲ್ಲ ನಾಳೆ ಬೆಳಗ್ಗೆ ಲೋಡ್ ಆಗುತ್ತೆ. ಬೊಮ್ಮನಹಳ್ಳಿಯಿಂದ, ಬೊಮ್ಮನಹಳ್ಳಿ ಅಂದರೆ ಹಗರಿಬೊಮ್ಮನಹಳ್ಳಿ, ಹಗರಿಬೊಮ್ಮನಹಳ್ಳಿಯಿಂದ ನಾಳೆ ಬೆಳಗ್ಗೆ ಲೋಡ್ ಆಗುತ್ತೆ. ಲೋಡ್ ಬಂದ್ಬಿಟ್ರೆ ನಮ್ಮ ಊರಿಗೆ, ಬೇಗೂರಿಗೆ, ಬೇಗೂರಿಗೆ. ಇವಾಗ ಸರ್ವಿಸ್ ಗಿರಿಸ್ ಮಾಡಿಸ್ಕೊಂಡು ಆರಾಮಾಗಿ ನೈಟು ಹಗರಿಬೊಮ್ಮನಹಳ್ಳಿ ಹೋಗಿ ಆಲ್ಟ್ ಆಗಿಬಿಡೋಣ. ನಾಳೆ ಲೋಡ್ ಆಗುತ್ತೆ. ನಾಳೆ ಅಂದರೆ ಸೋಮವಾರ. ಅಣ್ಣ ಲೆಫ್ಟಿಗೆ ಹೋಗ್ತಾ ಇದ್ದೀನಿ ಅಣ್ಣ, ಬಾಣ ಬಾಣ. ನಮ್ಮ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ರಾಂಗ್ ರೂಟಲ್ಲಿ ಹೋಗ್ಬೇಕು. ಇದು ಕೊಪ್ಪಳ ಹೋಗೋದ ರೀ. ಮಾಮೂಲಿ ಎಲ್ಲರೂ ಗೊತ್ತಿರ್ತೈತೆ, ನಮ್ಮ ವಿಡಿಯೋ ನೋಡೋರು ಪ್ರತಿಯೊಂದು ವಿಡಿಯೋದಲ್ಲೂ ಆಗ್ತಾ ಇರ್ತೀನಿ. ಸರ್ವಿಸ್ ಮಾತ್ರ ಇಲ್ಲೇ ಮಾಡ್ಸೋದು, ನಾನು ಬೇರೆ ಎಲ್ಲೂ ಮಾಡ್ಸಲ್ಲ. ನಮ್ದು ಅಲ್ಲಿ ಪಂಚರ್ ಅಂಗಡಿ ಐತಲ್ಲ ನಾಗು ಅಂತೇಳಿ, ಅವಂಥವನ್ನೇ ಮಾಡಿಸೋದು. ಅಂದರೆ ಅವ್ರು ಮಾಡಲ್ಲ, ನಾವೇ ಮಾಡ್ಕೋಬೇಕು ಸರ್ವೀಸು. ಊಟ ಮಾತ್ರ ಖಾನಾವಳಿ ಊಟ. ಅಲ್ಲೆಲ್ಲ ಇವಾಗ ಒಂದು ಗಾಡಿ ಮುಂದೆ ಬಂತು, ನೋಡ್ರೆ ನಮ್ಕಿಂತ ಮುಂದೆ ತಗೊಂಡಾಗ ನಿಲ್ಸ್ಕೊಂಡವನು. ಏನು ಮಾಡೋಕ್ಕಾಗಲ್ಲ. ಅವಂದಾಗಲಿ ಸರ್ವೀಸು. ಇದೇ ನಮ್ಮ ನಾಗು ಪಂಚರ್ ಅಂಗಡಿ, ನಮ್ಮ ಸರ್ವಿಸ್ ಸ್ಟೇಷನ್ ಅದೇ. ಆ ಗಾಡಿ ತೆಗೆದ ಮೇಲೆ ಬಿಡಬೇಕು ನಮ್ಮ ಗಾಡಿ. ಆ ಗಾಡಿ ತೆಗಿಲಿ. ಅದು ನಮ್ಮ ಗಿಣಿಗೆರೆ ರೈಲ್ವೆ ಸ್ಟೇಷನ್, ಇದು ಸರ್ವಿಸ್ ಸ್ಟೇಷನ್. ಇವ್ರು ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲಪ್ಪ ಈ ಗಾಡಿ ಸರ್ವೀಸು. ನೋಡಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರೋದು. ಬಾಲ್ಯದ ಆಟ, ಆ ಹುಡುಗಾಟ. ನೋಡಿ ಕ್ರಿಕೆಟ್ ಹೆಂಗೈತೆ ಆಟ. ಗ್ರೌಂಡ್ ನೋಡಿ ಸ್ವಾಮಿ, ಫುಲ್ ಗ್ರೌಂಡ್ ಬೇರೆ ಹೇಳ್ತಿದ್ದಾರೆ. ಬನ್ನಿ ಫಸ್ಟ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ನೋಡೋಣ. ಸ್ನೇಹಿತರೆ, ರೋಡಂತೂ ಹೇಳಲಿಲ್ಲ ಇವತ್ತು. ಇನ್ನೂ ಗಿಣಿಗೆರೆ ಕ್ರಾಸಲ್ಲೇ ಸರ್ವಿಸ್ ಎಲ್ಲ ಮಾಡಿಸಿ ನಿಲ್ಲಿಸಿದ್ದೀನಿ. ಈಗ ಎಷ್ಟು ಫೋನ್ ಮಾಡಿ ಹೇಳಿದ್ರು ಲೋಡ್ಗೆ ಹೋಗ್ಬೇಕು. ಎಲ್ಲೋ ಹಗರಿಬೊಮ್ಮನಹಳ್ಳಿ ತವ ಯಾವುದೋ ಒಂದು ಊರ ಹೆಸರು ಹೇಳೋದು. ಹಗರಿಬೊಮ್ಮನಹಳ್ಳಿಯಿಂದ ಒಂದು 10-12 ಕಿಲೋಮೀಟ್ರ್ ಏನೋ ಒಂದು ಊರ ಹೆಸರು ಹೇಳೋದು. ಯಾವ ಊರಂತ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ನಾಳೆ ಹೇಳ್ತೀನಿ ಎಲ್ಲ ಅಂತ. ಇಲ್ಲೇ ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗ್ತೀನಿ. ಇವತ್ತು ರಾತ್ರಿ ನಮ್ಮ ಊಟ ಬಿರಿಯಾನಿ. ನಾವೇ ಮಾಡಿಬಿಟ್ಟಿವಿ ಬಿರಿಯಾನಿ. ಯಾವ ಹೋಟ್ಲಿಗೆ ಹೋಗೋದಂತೇಳಿ ನಾವೇ ಒಂದು ಕುಕ್ಕರ್ ಬಿರಿಯಾನಿ ಅಡುಗೆ, ಅರ್ಧ kg ಚಿಕನ್ ತಗೊಬಂದು ಬಿರಿಯಾನಿ ಮಾಡಿದ್ದೀನಿ. ಊಟ ಮಾಡಬೇಕು. ನಿಮ್ಮ ಕುಕ್ಕರ್ಗೆ ತೋರಿಸ್ತಾರೆ ನಮ್ಮ ಕುಕ್ಕರಿಗೆ ಹೆಂಗೈತೆ ಅಂತ ನೋಡಿ ಸ್ವಾಮಿ. ಬಿರಿಯಾನಿ ಮಾಡಿದ್ವಿ. ಬರೀ ಒಂದು ಅರ್ಧ kg ಚಿಕನ್ ತಗೊಬಂದು ಬಿರಿಯಾನಿ ಎಲ್ಲ ಆಯಿತು. ಸದ್ಯಕ್ಕೆ ನಮ್ಮ ಪಾರ್ಕಿಂಗಲ್ಲೇ ಇದ್ದೀನಿ. ಊಟ ಗೀಟ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಡೋದು. ಇಲ್ಲಿಂದ 55 ಕಿಲೋಮೀಟ್ರ್ ಐತೆ. ಆ ಊರ ಹೆಸರು ಏನೋ ಐತಪ್ಪ. ಆ ಊರ ಹೆಸರು ಬಿಟ್ಟು
ತಂಬ್ರಳ್ಳಿ ಅಂತೆ, ತಂಬ್ರಳ್ಳಿ ಅಗರಿಬೊಮ್ಮನಹಳ್ಳಿ ತವ ತಂಬ್ರಳ್ಳಿ ಅಂತೆ. ಜೋಳ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ನೋಡೋಣ ನಾಳೆ ಲೋಡ್ ಮಾಡುತ್ತಾರೆ ಏನಿರುತ್ತೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಎಲ್ಲ ಊಟ ಮಾಡೋಣ ಬರ್ರಿ. The next day. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಡೇಟ್ ಬಂದು 7ನೇ ತಾರೀಕು, ಟೈಮು 5:30. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಇದಕ್ಕೆ ಲೋಡ್ಗೆ ಹೋಗ್ಬೇಕಂತೇಳಿ. ಇಲ್ಲಿ ಬಂದು ಹೊಸ ಫಿಲ್ಟರ್ ನೀರು ಹಿಡಿದು ಇಲ್ಲಿ ನೋಡ ನೀರಲ್ಲೇ ಇಟ್ಕೊಂಡೆ 2 ಕ್ಯಾನು. ಸದ್ಯಕ್ಕೆ ಅಲ್ಲಿ ಹೋಗಿ ಟೀ ಕುಡ್ಕೊಂಬರ್ಬೇಕು. ಟೀ ಕುಡ್ಕೊಬಂದು ನೋಡಿ ಅದು ಕಾಣ್ತಿದ್ದಾರೆ ಹೋಟ್ಲು. ಟೀ ಕುಡ್ಕೊಬಂದು ಅಗರಿಬೊಮ್ಮನಹಳ್ಳಿ ಅಂತ ಯಾವುದೋ ತಂಬ್ರಳ್ಳಿ ಅಂತೆ, ತಂಬ್ರಳ್ಳಿಗೆ ಹೋಗ್ಬೇಕೀಗ. ಬನ್ನಿ ಹೋಗಿ ಟೀ ಕುಡ್ಕೊಂಬರೋಣ, ಆಮೇಲೆ ನೋಡೋಣ. ಟೈಮು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. 5:10ಕ್ಕೆ ಎಚ್ಚರ ಆಯಿತು. ಎದ್ದು ಅಲ್ಲಿಂದ ಗಿಣಿಗೆರೆಯಲ್ಲಿ ನಿಲ್ಸಿದ್ನಲ್ಲ ಗಾಡಿ, ಅಲ್ಲಿಂದ ಇಲ್ಲಿ ಬಂದು ನೀರಲ್ಲೇ ಇಟ್ಕೊಂಡೆ. ಇವಾಗ ಹೋಗಿ ಟೀ ಕುಡ್ಕೊಬಂದು ಹೊರಡೋಣ. ಮುಂದೆ ಹೋಯ್ತಾ ನೋಡೋಣ. ಸ್ನೇಹಿತರೆ, ಟೀ ಕುಡಿಯೋಕ್ಕೆ ಬಂದಿದ್ದೀನಿ ನೋಡಿ. ನಮ್ಮ ಅಂಬಾರಿಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಫಿಲ್ಟ್ರ್ ನೀರೆಲ್ಲ ಹಿಡಿದಿಟ್ಟು ಬಂದು ಟೀ ಕುಡಿಬೇಕು. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೋಗೋಣ. ಇದು ಬಂದ್ಬಿಟ್ಟು ಹೊಸಳ್ಳಿ, ನಮ್ಮ ಹೊಸಪೇಟೆಯಲ್ಲಿರುವ ಹೊಸಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಇದೊಂದು ಏರಿಯಾ ಹೆಸರು ಅಷ್ಟೊಂದು ಗೊತ್ತಿಲ್ಲ. ಬರ್ರಿ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ. ಟೀ ಕುಡಿದು ಇಲ್ಲಿಂದ ಹೊರಡೋಣ. ಬೆಳಗ್ಗೆ ಟೀ ಹೊಸಳ್ಳಿಯಲ್ಲಿ ಹೊಸಳ್ಳಿಯಲ್ಲಿ ಸ್ನೇಹಿತರೆ ನೋಡಿ, ಮರಿಯಮ್ಮನಹಳ್ಳಿ ಬರೋಷ್ಟೊತ್ತಿಗೆ ಬೆಳಕರಿತ್ತಿದ್ದು. ಮರಿಯಮ್ಮನಹಳ್ಳಿ ಬಸ್ ಸ್ಟ್ಯಾಂಡು, ಮರಿಯಮ್ಮನಹಳ್ಳಿ ಸರ್ಕಲ್. ಇಲ್ಲಿ ಬರೋಷ್ಟೊತ್ತಿಗೆ ಬೆಳಕರದೇ ಹೋಯ್ತು. ಎಲ್ಲ ಟೀ ಕುಡಿತಾವ್ರೆ. ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ ಮೆಸೇಜ್ ಆಗ್ತಾ ಇರ್ತಾರೆ. ನೋಡೋಣ, ಇನ್ನೂ ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಏನೋ ಐತೆ ನಮ್ಮದು ಪಾಯಿಂಟು. ನಾನು ಚೆಕ್ ಮಾಡಿಲ್ಲ, ತೆಗೆದಿಲ್ಲ, ಮ್ಯಾಪ್ ಲೊಕೇಶನ್ ಓಪನ್ ಮಾಡಿಲ್ಲ. ನಾವು ಹೋಗೋಣ ಮುಂದೆ. ಅವ್ರು ಹೇಳಿರೋ ಊರವರೆಗೂ ಹೋಗೋದು, ಅಲ್ಲಿ ಲೊಕೇಶನ್ ಆನ್ ಮಾಡ್ಕೊಳ್ಳೋದು. ಹಂಸು ಲೋಡು ಮೆಕ್ಕೆ ಜೋಳ, ಹೊಸ ಜೋಳ ಅಂತೆ. ಹೊಸ ಜೋಳ ಅಂದರೆ ಮಾಮೂಲಿ ಒಂದು 4 ಕಡೆ 5 ಕಡೆ 6-7 ಕಡೆ ಆದ್ರೂ ಹೇಳಲಿಕ್ಕಾಗಲ್ಲ ಎಷ್ಟು ಕಡೆ ಮಾಡ್ತಾರೆ ಅನ್ನೋದು. ಅವ್ರಿಗೆ ಬಿಟ್ಟಿದ್ದು. 50 ಚೀಲ 100 ಚೀಲ ಹಂಗೆ ತಿರುಗಾಡಿಸ್ತಿರ್ತಾರೆ. ಯಾಕಂದರೆ ಯಾರೂ ದೊಡ್ಡ ರೈತರುಗಳು ಇರಲ್ಲ, ಎಲ್ಲ ಸಣ್ಣ ಪುಟ್ಟ ರೈತರುಗಳೇನು ಇರ್ತಾರೆ. ದೊಡ್ಡವ್ರು ಏನು ಮಾಡ್ತಾರೆ, ಅವರೆಲ್ಲ ಜಾಸ್ತಿ ಕೊಡಲ್ಲ. ಅವರು ಎಲ್ಲ ಸ್ಟಾಕ್ ಮಾಡಿಟ್ಟು ರೇಟ್ ಬಂದಾಗ ಅದು ಇದು ನೋಡ್ಕೊಂಬರ್ತಾರೆ. ಈ ಸಣ್ಣ ಪುಟ್ಟದವ್ರು ಏನು ಮಾಡ್ತಾರೆ, ಒಂದು 50 ಚೀಲ 40 ಚೀಲ 60 ಚೀಲ ಬೆಳೆದಿರೋರು ಆವಾಗಲೇ ಕೊಟ್ಬಿಡ್ತಾರೆ. ಅವ್ರ ಹತ್ರ ಈಸ್ಕೊಂಡು ಒಂದು 5-6 ಕಡೆ ಲೋಡ್ ಮಾಡಿಸ್ತಾರೆ. ಮಿನಿಮಮ್ ಅಂದ್ರೂ 4-5 ಕಡೆ ಆದರೂ ಲೋಡ್ ಆಗೇ ಆಗುತ್ತೆ. ಹೋಗೋಣ, ಒಟ್ನಲ್ಲಿ ಸಂಜೆ ಮಾಡಿಬಿಡ್ತಾರೆ. ಈ ಗೋಡನ್ನಾಗೆ ಅಂದರೆ ಬೇಗ ಲೋಡ್ ಆಗ್ಬಿಡ್ತವೆ. ಇದು ಹೊಸ ಜೋಳ ಇರೋದ್ರಿಂದ ಹಳ್ಳಿಗಳ ಮೇಲೆಲ್ಲ ತಿರುಗಾಡಬೇಕು. ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ತಿರುಗಾಡಿ ಲೋಡ್ ಮಾಡಿಸ್ತಾರೆ. ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಆರಾಮಾಗಿ ಹೋಗೋಣ. ಟೈಮು ಅಲ್ಲಿ 6 ಗಂಟೆ. ಸ್ನೇಹಿತರೆ ನೋಡಿ ರೋಡ್ ಹೆಂಗೈತೆ ಅಂತ. ಇಲ್ಲಿಂದ ಇದು ಬಂದು ಉಪನಾಯಕನಹಳ್ಳಿ ಅಂತೆ. ಇಲ್ಲಿಂದ 14 ಕಿಲೋಮೀಟ್ರ್ ಹೋಗ್ಬೇಕು. ಊರೊಳಗಾಸಿ ಹೋಗಿ ಊರಿಂದ ಒಳಗೆ ಹೋಗುತ್ತೆ ರೋಡು. ಪಾರ್ಟಿ ಹೇಳ್ದಂಗೆ ಹೋಗ್ತಾ ಇದ್ವಿ. ಹಳ್ಳಿ ರೋಡ್ ಅಂದಮೇಲೆ ಹಿಂಗೆ ಇರ್ತವೆ. ಒಟ್ನಲ್ಲಿ ರೋಡ್ ಚೆನ್ನಾಗೈತೆ ಇಲ್ಲಿ. ಇನ್ನು ಮುಂದೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಹೋಗೋಣ ಆರಾಮಾಗಿ. ಒಟ್ನಲ್ಲಿ ಹಳ್ಳಿ ರೋಡ್ಗಳಲ್ಲಿ ಬಂದಾಗ ಆದಷ್ಟು ನಿಧಾನಕ್ಕೆ ಹೋಗ್ಬೇಕು. ಯಾಕಂದರೆ ಗೊತ್ತಲ್ಲ, ಹಳ್ಳಿ ಜನಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಿಟ್ಟಲ್ಲಿ ಇರ್ತಾರೆ. ಯಾಕಂದ್ರೆ ದೊಡ್ಡ ಗಾಡಿ ಎಲ್ಲ ಇಲ್ಲೆಲ್ಲ ಬರೋಂಗಿಲ್ಲ. ಅಯ್ಯಪ್ಪ, ಹಂಸು ಮಾತ್ರ ಹೆಜ್ಜೆಗೂ ಹಂಸ ಐತೆ.
ಹೆಜ್ಜೆಜ್ಜೆಗೂ ಹಂಸ. ನವರಾತ್ರಿ ಪೂಜೆ ಇರೋದ್ರಿಂದ ಬೆಳಗ್ಗೆ ಇಲ್ಲಿರೋರೆಲ್ಲ ಬೆಳಗ್ಗೆ ಎದ್ದು ಅಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾವ್ರೆ. ಬರ್ಬೇಕಾರೆ ಇದೇ ದಾರಿ ಬರಲ್ಲ, ಸೀದಾ ತಮ್ರಳ್ಳಿಯಿಂದ ಬೊಮ್ಮನಹಳ್ಳಿಯಿಂದ ಶಿವಪುರ, ಕೂಡ್ಲಿಗಿ ಹಂಗೆ ಹೋಗ್ಬಿಡ್ತೀನಿ. ಈ ಕಡೆ ಎಲ್ಲ ಬರಲ್ಲ, ಹಂಗೆ ಆಗ್ಬಿಡ್ತವೆ. ಅಣ್ಯಾ ಹೊಡಿ ಸೈಡ್ ಹೊಡಿ. ಅಗ್ರಿ ಬೊಮ್ಮನಹಳ್ಳಿ 10 ಕಿಲೋಮೀಟ್ರ್ ಹಾಕೋನಲ್ಲಪ್ಪ ಇದ್ರಾಗೆ. ಈ ರೋಡ್ ಅಗ್ರಿ ಬೊಮ್ಮನಹಳ್ಳಿ ಅಂತ ಹಾಕವನೆ. ಏನೋ ಹೋಗೋಣ ಕೇಳ್ಕೊಂಡು ಹೋಗ್ತಾ ಇದೀವಿ. ನಾಯಿ ಮರಿ ಹಂಗೆ ಸಣ್ಣ ಮರಿ, ನಾಯಿ ಮರಿ ಅದು. ನೋಡಿ ಜೋಳ ಎಷ್ಟು ಬೆಳೆದಿದ್ದಾರೆ ಅಂತ. ಹಾಗೂ ಅಲ್ಲಿ ಕಬ್ಬು ಬೆಳೆದಿದ್ದಾರಪ್ಪ. ಇಲ್ಲಿ ನೀರು ಹಂಗಾರೆ ಡ್ಯಾಮ್ ನೀರು ಬರುತ್ತೆ ಅನ್ಕೊಂಡಿದ್ದೀನಿ. ನೋಡಿ ಇವೆಲ್ಲ ಕಬ್ಬಿದು. ನೋಡಿ ಕಬ್ಬು ಬೆಳಿಬೇಕಂದ್ರೆ ನೀರು ಇರಲೇಬೇಕು ಮೇಯ್ನು. ಹಂಗಾಗಿ ಕಬ್ಬು ಬೆಳೆದಿದ್ದಾರೆ. ಇದು ಜೋಳ ನೋಡಂಬರ್ರಿ. ಭತ್ತನೂ ಬೆಳೆದಿದ್ದಾರಪ್ಪ ಇಲ್ಲಿ. ನೋಡಿ ಇದು ಭತ್ತ. ಏನು ಎಲ್ಲ ಥರದ ಬೆಳೆನೂ ಬೆಳೆದವ್ರು ಇಲ್ಲಿ. ಜೋಳ, ಕಬ್ಬು, ಭತ್ತ. ನೋಡ್ರಿ ನಾವು ಸದ್ಯಕ್ಕೆ ಸೀದಾ ಹೋಗೋಣ ಆರಾಮಾಗಿ.